ನಮಸ್ಕಾರ. ಹೆಸರು ಮೂರ್ತಿ ಅಂತ. ವೃತ್ತಿಯಲ್ಲಿ ಆ್ಯಕ್ಚುಲಿ ನಾನು ಆಟೋ ಡ್ರೈವರಾಗಿ ಕೆಲಸ ಮಾಡ್ತಾಯಿದ್ದೆ. ಮೂಲತಃ ಮೈಸೂರಿನವರು. ನಾನು 2003ರಿಂದ ಬೆಂಗಳೂರಲ್ಲಿ ಬಂದು ಮೊದಲು ಒಂದು ಹೋಟೆಲ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿ, ಪ್ರತಿಷ್ಠಿತ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಒಂದು 4.8 ಇಯರ್ಸ್ ವರ್ಕ್ ಮಾಡಿ, ನಂತರ ನಾನು ಜನರ ಜೊತೆ ನೇರವಾಗಿ ಕೆಲಸ ಮಾಡಬೇಕಂತೇಳಿ ಆಟೋ ಫೀಲ್ಡಿಗೆ ಬಂದೆ. 2008ರಿಂದ ನಾನು ಆಟೋ ಚಾಲಕನಾಗಿ ಕೆಲಸ ಮಾಡ್ತಾಯಿದ್ದೆ. ನನಗೆ 2016ರಲ್ಲಿ ಕಾಲ್ನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಶ್ಯೂ ಆಗಿ ಕಾಲ್ ಗ್ಯಾಂಗ್ರೀನ್ ಆಯಿತು. ಆ ಟೈಮಲ್ಲಿ ಏನಕ್ಕೆ ಈ ಥರ ಇಶ್ಯೂಸ್ಗಳು ಬರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವಾಗ ನನಗೆ ಸಿರಿಧಾನ್ಯಗಳ ಬಗ್ಗೆ ತಿಳ್ಕೊಂಡು ಅದನ್ನು ಬಳಸ್ತಾ ಇದ್ದಾಗ ಒಂದು ಊರಿನಲ್ಲಿ ನಾನು ಸಿರಿಧಾನ್ಯ ತೊಗೊಂಡು ಬರಲಿಕ್ಕೆ ಅಂತ ಹೋಗಿದ್ದೆ, ಚಿಕ್ಕಮಂಗ್ಳೂರು ಹತ್ರ ಚೋಳೆ ಹಿರಿಯೂರು ಅಂತೇಳಿ. ಆ ಸಂದರ್ಭದಲ್ಲಿ ಒಂದು ಮಿಲ್ನಲ್ಲಿ ಒಬ್ಬರು ವ್ಯಕ್ತಿ ನನಗೆ ಒಂದಷ್ಟು ಕೊಬ್ಬರಿ ಎಣ್ಣೆ ಕೊಟ್ಟರು, ಒಂದು ಅರ್ಧ ಲೀಟ್ರು. ಇದು ಗಾಣದ ಎಣ್ಣೆ ತೊಗೊಂಡು ಬಳಸಿ ಅಂತೇಳಿ. ನಾನು ಅದನ್ನು ತೊಗೊಂಡು ಬಳಸ್ತೀನಿ ಅಂತ ಹೇಳಿ ತೊಗೊಂಡಾಗ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಶೇರ್ ಮಾಡ್ಕೊಂಡ್ವಿ. ನಂತರ ನಾನು ಆ ಗಾಣದ ಎಣ್ಣೆ ಬಳಸೋಕೆ ತುಂಬ ಖುಷಿ ಆಯಿತು. ನಾನು ಅವ್ರಿಗೆ ಹೇಳಿದೆ, ನೀವು ಇದನ್ನು ಪ್ರೊಡಕ್ಷನ್ ಮಾಡಿಕೊಡಿ, ನಾನು ಬೆಂಗಳೂರಲ್ಲಿ ಸೇಲ್ ಮಾಡ್ತೀನಿ ಅಂತ ಹೇಳಿದ್ದೆ. ನಂತರ ನಾನು ಮನೆಯಲ್ಲೇ ಇರಬೇಕಾಗಿತ್ತು, ನನಗೆ ಕಾಲ್ ಪ್ರಾಬ್ಲಮ್ ಆಗಿ. ಆ ಟೈಮಲ್ಲಿ ನನ್ನ ಕೆಲವು ಫ್ರೆಂಡ್ಸ್ಗಳಿಗೆ ಹೇಳ್ತಾ ಇದ್ದೆ, ನಾನು ನೆಕ್ಸ್ಟ್ ಏನಾದರೂ ಕೆಲಸ ಮಾಡಿದ್ರೆ ಅಡಿಗೆ ಎಣ್ಣೆ ಮೇಲೆ ವರ್ಕ್ ಮಾಡ್ತೀನಿ ಅಂತ ಹೇಳಿ. ಆವಾಗ ಅವ್ರು ಹೇಳಿದ್ರು, ಅಲ್ಲಿಂದ ಯಾಕೆ ತರಿಸೋದು, ಇಲ್ಲ ಬೆಂಗಳೂರಲ್ಲೇ ಪ್ರೊಡಕ್ಷನ್ ಮಾಡೋಣ ಅಂತ. ನಾನು ಇಮಿಡಿಯೇಟಾಗಿ ಒಪ್ಕೊಳ್ಳಿಲ್ಲ. ಯಾಕೆಂದರೆ ನಾನು ಮಾಡೋ ಕೆಲಸ ಒಂದು ಆನೆಸ್ಟ್ ಆಗಿರಬೇಕು ಅನ್ನೋ ಒಂದು ಥಾಟ್ ಇಟ್ಕೊಂಡು ನಾನು ಕೆಲಸ ಮಾಡೋದು. ಬಟ್ ಆಮೇಲೆ ಯೋಚನೆ ಮಾಡಿದೆ, ಇಲ್ಲ ನನ್ನ ಕಣ್ಮುಂದೆನೇ ನಡೆದ್ರೆ ನನಗೆ ಮೋರ್ ಕಾನ್ಫಿಡೆನ್ಸ್ ಇರುತ್ತೆ, ನಾನು ಚೆನ್ನಾಗಿ ಮಾಡ್ಬೋದು ಅಂತ ಅನ್ಸಿದ್ದಕ್ಕೆ ಏನು ಮಾಡಿದೆ, ಓಕೆ ಅಂತೇಳಿ ಆವಾಗ ಗಾಣದ ಬಗ್ಗೆ ಅಧ್ಯಯನ ಮಾಡೋಕ್ಕೆ ಶುರು ಮಾಡಿದೆ. ಯಾವ ರೀತಿ ಗಾಣಗಳಿರುತ್ತೆ ಅನ್ನೋದ್ರ ಬಗ್ಗೆ. ಅಲ್ಲಿವರೆಗೂ ನಾನು ಗಾಣ ಬಗ್ಗೆ ಕೇಳಿದ್ದೆ ಅಷ್ಟೇ. ಶನಿ ಮಹಾತ್ಮನ ಕಥೆಯಲ್ಲಿ ರಾಜ ವಿಕ್ರಮಾದಿತ್ಯ ಅವರಿಗೆ ಗಾಣದಲ್ಲಿ ಕೂರಿಸಿದ್ದು ಕತೆ ಕೇಳಿರ್ತಾ ಇದ್ದೆ. ಸೊ ಗಾಣಕ್ಕೆ ಶೆಟ್ಟಿ ಅನ್ನೋ ಪದಗಳನ್ನು ಕೇಳಿದ್ದೆ ಹೊರತು ಗಾಣ ಹೇಗಿರುತ್ತೆ ಅಂತ ನೋಡಿರಲಿಲ್ಲ. ಸೊ ನಂತರ ಅವ್ರು ಯಾವಾಗ ಹೇಳಿದ್ರು ಬೆಂಗಳೂರಲ್ಲಿ ಶುರು ಮಾಡೋಣ ಅಂತ ಹೇಳಿದಾಗ, ಆಯಿತು, ನನ್ನ ಕಣ್ಣೆದುರುಗಡೆನೆ ಪ್ರೊಡಕ್ಷನ್ ಆದರೆ ನನಗೂ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ ಅನ್ನೋ ಥಾಟ್ ಬಂದು ಗಾಣಗಳ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಶುರು ಮಾಡಿದೆ. ಆವಾಗ ಗೊತ್ತಾಯಿತು, ಎತ್ತಿನ ಗಾಣದಲ್ಲಿ 2 ಥರ ಗಾಣ ಇದೆ, ಕಲ್ಲಿನ ಗಾಣ ಮತ್ತು ಮರದ ಗಾಣ ಅಂತೇಳಿ. ಮತ್ತು ಮಿಷಿನ್ಸಲ್ಲಿ ಒಂದು 5 ರೀತಿ ಗಾಣಗಳಿದ್ದಾವೆ ಅಂತೇಳಿ ಗೊತ್ತಾಯಿತು. ನಾವು ಅದ್ರ ಬಗ್ಗೆ ತಿಳ್ಕೊಂಡ ನಂತರ ಏನು ಮಾಡಿದೆ, ಒಂದು ಟೀಮ್ ಫಾರ್ಮ್ ಮಾಡಿದೆ. ಫಸ್ಟು ನನ್ನ ಸ್ನೇಹಿತರೊಬ್ಬರು SG ಪಾಟೀಲ್ ಅಂತೇಳಿ, ಅವ್ರಿಗೆ ಇದ್ರ ಬಗ್ಗೆ ಹಂಚ್ಕೊಂಡೆ. ಈ ಥರ ಗಾಣದೆಣ್ಣೆ ಬಗ್ಗೆ ನಾವು ಮಾಡೋಣ, ಸೇಲ್ ಮಾಡೋಣ ಅನ್ನೋ ಥಾಟ್ ಇತ್ತು. ನಂತರ ಇಲ್ಲೇ ಪ್ರೊಡಕ್ಷನ್ ಮಾಡೋ ಅನ್ನೋದ್ರ ಬಗ್ಗೆ ಡಿಸಿಷನ್ ತೊಗೊಂಡಾಗ ಅವ್ರು ನನಗೆ ಮುಂದಾಳಾಗಿ ನಿಂತ್ಕೊಂಡ್ರು ಸಪೋರ್ಟ್ ಮಾಡಲಿಕ್ಕೆ. ನಾವು ಅವ್ರ ಇನಿಷಿಯೇಟಿವ್ ತೊಗೊಂಡ್ಮೇಲೆ ಇನ್ನೂ ಒಂದು 4-5 ಜನ ಜೊತೆಲಿ ಸೇರ್ಕೊಂಡ್ವಿ. ಒಟ್ಟು 6 ಜನ ಇದಕ್ಕೆ ಬಗ್ಗೆ ಇನಿಷಿಯೇಟಿವ್ ತೊಗೊಂಡ್ವಿ. ಫೈನಲ್ ಬರುವಾಗ 5 ಜನ ಸೇರ್ಕೊಂಡ್ವಿ. ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಗಾಣಗಳು ಮಾಡಿದ್ದಾರೆ, ಹೇಗಿದೆ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡುವಾಗ ಸೂಕ್ತವಾದಂಥದ್ದು ಕಲ್ಲಿನ ಗಾಣಗಳು. ಹೊರಳು ಕಲ್ಲು ಸಾವಿರಾರು ವರ್ಷದಿಂದ ನಮ್ಮ ಪೂರ್ವಜರು ಮಾಡ್ಕೊಂಡ್ಬಂದಿರೋದು ಹೊರಳು ಕಲ್ಲಲ್ಲಿ. ಮತ್ತು ಮರದ ಗಾಣಗಳು ಕೂಡ ಇದೆ, ಅದು ಇತ್ತೀಚಿನ ದಿನಗಳಲ್ಲಿ ಬಂದಿರೋವಂಥದ್ದು ಅನ್ನೋ ವಿಚಾರ ಗೊತ್ತಾಯಿತು. ಆಯಿತು, ನಾವು ಮಾಡಿದ್ರೆ ದಿ ಬೆಸ್ಟೇ ಮಾಡಬೇಕು ಅಂತೇಳಿ ಎಲ್ಲೆಲ್ಲಿ ಗಾಣಗಳಲ್ಲಿ ಎಣ್ಣೆಯನ್ನು ಮಾಡ್ತಾರೆ ಆ ಥರ ಜಾಗಗಳಿಗೆ ಹೋಗಿ ನಾವು ತರಬೇತಿಗಳನ್ನು ತೆಗೆದುಕೊಂಡು ನಾವು 2021ರಲ್ಲಿ SRK ಟೆಂಪಲ್ ಆಫ್ ಆಯಿಲ್ಸ್ ಅನ್ನುವಂತಹ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡ್ತೀವಿ. SRK ಅಂತ ಹೇಳಿದ್ರೆ ಶ್ರೀರಾಮಕೃಷ್ಣ ಅಂತ ಹೇಳಿ ಪರಮಹಂಸರ ಹೆಸರು. ಬಿಕಾಸ್ ಐ ಬಿಲಾಂಗ್ಸ್ ಟು ರಾಮಕೃಷ್ಣ ಆಶ್ರಮ, ಹಾಗಾಗಿ ಆ ಒಂದು ಹೆಸರಲ್ಲಿ ಮಾಡಬೇಕು ಅಂತೇಳಿ SRK ಅನ್ನೋ ಹೆಸರನ್ನು ತೆಗೆದುಕೊಳ್ತೀವಿ. ಸೊ ದೇವ್ರ ದಯೆಯಿಂದ ನಮಗೆ SRK ಅನ್ನೋ ಹೆಸರು ಕೂಡ ನಮಗೆ ರಿಜಿಸ್ಟರ್ ಆಗುತ್ತೆ. ನಂತರ ನಾವು 2021ರಲ್ಲಿ ಜಾಗ ಹುಡುಕ್ಬೇಕಾದ್ರೆ ಈ ಥರ ಒಂದು ಗಾಣ ಮಾಡಬೇಕಂದಾಗ ನಮ್ಮ ಪಾಟೀಲ್ ಜಿ ಅವರ ಒಂದು ಸ್ನೇಹಿತರ ಕಡೆಯಿಂದ ಒಂದು ನಿಮ್ಗೆ ಒಳ್ಳೆ ನೇಚರಲ್ಲಿ ಇರೋವಂಥ ಜಾಗ ಕೊಡ್ತೀವಿ ಅಂತೇಳಿ ಬೆಂಗಳೂರು ಈ ಮೆಜೆಸ್ಟಿಕ್ಕಿಂದ ಒಂದು 15 ಕಿಲೋಮೀಟ್ರಿಂದ 16 ಕಿಲೋಮೀಟ್ರ್ ಅಂತರದಲ್ಲಿ ಇರುವಂಥ ಕೆಂಗೇರಿ ಉಪನಗರದಿಂದ ಒಂದು 3-3.5 ಕಿಲೋಮೀಟ್ರ್ ಜಾಗ ಇರುವಂಥ ಜಾಗದಲ್ಲಿ ಕೊಮ್ಮಘಟ್ಟ ಅನ್ನೋ ಜಾಗದಲ್ಲಿ ನಾವು ಗಾಣವನ್ನು ಪ್ರಾರಂಭ ಮಾಡ್ತೀವಿ. ಸೊ ನಮ್ಮ ಪೂರ್ವಜರು ಮಾಡ್ತಾ ಇದ್ದಂಥ ಸಾವಿರಾರು ವರ್ಷಗಳ ಹಿಂದೆ ಯಾವ ಪದ್ಧತಿಯಲ್ಲಿ ಮಾಡ್ಕೊಂಡ್ಬಂದಿದ್ರೋ ಅದೇ ಪದ್ಧತಿಯಲ್ಲಿ ನಾವು ಇವಾಗ ಎಣ್ಣೆಯನ್ನು ತೆಗಿತಾ ಇದ್ದೀವಿ. ಇಲ್ಲಿ ಎತ್ತಿನ ಗಾಣ ಏನು ನಮ್ಮ ಪೂರ್ವಜರು ಮಾಡಿದ್ರು ಅದೇ ಮಾಡೆಲಲ್ಲಿ ಟೆಕ್ನಾಲಜಿ ಡ್ರಿವನ್ ಇರಬೇಕು ಅಂತೇಳಿ, ಎತ್ತಿನ ಗಾಣದ ಮಾಡೆಲಲ್ಲೇ ಟೆಕ್ನಾಲಜಿ ಡ್ರಿವನ್ ಇರಬೇಕು ಅಂತೇಳಿ ಗಾಣಗಳನ್ನು ಹಾಕಿದ್ದೀವಿ. ಈ ಥರ ಗಾಣ ಬಂದ್ಬಿಟ್ಟು ಭಾರತ ದೇಶದಲ್ಲಿ ಇದು 2ನೇದು ಸಂಸ್ಥೆ ಈ ಥರ ಒಂದಿರೋವಂಥದ್ದು. ಒಂದು ತಮಿಳುನಾಡು ಹೊರತುಪಡಿಸಿದ್ರೆ ಭಾರತ ದೇಶದಲ್ಲಿ ಇದು ಈ ಥರ 2ನೇದು ಎತ್ತಿನ ಗಾಣ ಮತ್ತು ಅದೇ ಮಾದರಿಯಲ್ಲಿ ಇರುವಂತಹ ಕಲ್ಲಿನ ಗಾಣಗಳನ್ನು ಮಾಡಿರೋವಂಥದ್ದು. ಸೊ ಈ ಥರ ಒಂದು ಗಾಣ ಮಾಡೋದ್ರಿಂದ ಏನಂತ ಹೇಳಿದ್ರೆ ಜನರಿಗೆ ಅವರು ಏನು ಹಣವನ್ನು ಕೊಡ್ತಾರೆ ಅದಕ್ಕೆ ಮೌಲ್ಯವನ್ನು ಕೊಡ್ಲಿಕ್ಕಾಗಬೇಕು ಅಂತೇಳಿ ನಾವು ಆ ಥರ ಒಂದು ಡಿಸಿಷನ್ನ ತಗೊಂಡು ಈ ರೀತಿ ಗಾಣಗಳನ್ನು ಮಾಡಿದ್ದೀವಿ. ಇದು
ಜನಗಳಿಗೆ ನೋಡಿದ ಕೂಡಲೇ ಖುಷಿ ಕೊಡುತ್ತೆ. ಈಗ ಸಾಕಷ್ಟು ಕಡೆ ಗಾಣಗಳನ್ನು ನಾವು ನೋಡ್ಬೋದು. ಬೆಂಗಳೂರಲ್ಲಿ ನಾವು ಸ್ಟಡಿ ಮಾಡುವ ಕೆಲವೇ ಗಾಣಗಳಿತ್ತು, ಈಗ ಸುಮಾರು 100ಕ್ಕೂ ಹೆಚ್ಚಾಗಿದೆ. ಬಟ್ ಎಷ್ಟೇ ಗಾಣಗಳಿಗೆ ಭೇಟಿ ಕೊಟ್ಟರು ಕೂಡ ನಮ್ಮ ಗಾಣಕ್ಕೆ ಬಂದರೆ ಅವ್ರಿಗೆ ಸಿಗೋ ಆನಂದನೇ ಬೇರೆ. ಯಾಕೆಂದರೆ ಇದು ಅಷ್ಟು ನ್ಯಾಚುರಲ್ ಆಗಿದೆ. ಮತ್ತು ಇದರಲ್ಲಿ ಮಾಡಿದಂಥ ಅಡಿಗೆ ಎಣ್ಣೆಗಳು ಕೂಡ ಅಷ್ಟೇ ಅಷ್ಟು ರುಚಿಕರವಾಗಿರುತ್ತೆ, ಆರೋಗ್ಯಕರವಾಗಿರುತ್ತೆ. ಮತ್ತು ನಮ್ಮ ಪೂರ್ವಜರು ಹೇಗೆ ಅವರು ಹೆಚ್ಚು ಕಾಲ ಅವ್ರು ಬದುಕಿರುವಷ್ಟು ಕಾಲ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಆಗ್ತಾ ಇತ್ತೋ ಆ ರೀತಿ ನಮ್ಮ ಎಣ್ಣೆ ಅವರಿಗೆ ಆರೋಗ್ಯವನ್ನು ಪಡ್ಕೊಳ್ಳಿಕ್ಕೆ ಸಹಾಯ ಮಾಡುವಂಥದ್ದಾಗಿರುತ್ತೆ. ಆ ಥರ ಒಂದು ಶ್ರೇಷ್ಠ ಗುಣಮಟ್ಟದ ಅಡಿಗೆ ಎಣ್ಣೆಗಳನ್ನು ನಾವು ತಯಾರು ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಕಡಲೆಕಾಯಿ, ಕೊಬ್ಬರಿ, ಎಳ್ಳು, ಹುಚ್ಚೆಳ್ಳು, ಸಾಸಿವೆ, ಸೂರ್ಯಕಾಂತಿ ಈ ರೀತಿ ಎಣ್ಣೆಗಳನ್ನು ಮಾಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಆಚೆ ಕಡೆ ಜನ ಏನು ಎಣ್ಣೆಗಳನ್ನು ಬಳಸ್ತಾ ಇದ್ದಾರೆ ಅವರಿಗೆ ಒರಿಜಿನಲ್ ಎಣ್ಣೆ ಯಾವ ಬಣ್ಣ ಇದೆ ಅನ್ನೋದು ಕೂಡ ಗೊತ್ತಿರೋವಂಥದ್ದಿಲ್ಲ. ನಮ್ಮ ಎಣ್ಣೆಗಳನ್ನು ನೋಡಿದ್ರೆ ಒಂದೊಂದು ಕೂಡ ಆ ದೈವ ಸೃಷ್ಟಿಯಲ್ಲಿ ಕೊಟ್ಟಿರೋಂಥ ಕಲರ್ಗಳು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ನ್ಯಾಚುರಲ್ ಆಗಿದೆ ಅಂತ ಹೇಳ್ಬಿಟ್ಟು. ಅಷ್ಟು ಅದ್ಭುತವಾಗಿರುವಂಥ ಎಣ್ಣೆಗಳನ್ನು ನಾವು ತಯಾರು ಮಾಡ್ತಾ ಇದ್ದೀವಿ. ಸೊ ಬಳಸುವಂಥ ಜನ ಖುಷಿ ಪಡ್ತಾ ಇದ್ದಾರೆ. ಅದು ನನಗೆ ಜನರಿಂದ ಬರೋ ಬ್ಲೆಸ್ಸಿಂಗ್ಸ್ ಅಂತ ನಾವು ಫೀಲ್ ಮಾಡ್ತಾ ಇದ್ದೀವಿ. ಸೊ ಇಂಥ ಒಳ್ಳೆ ಕಾರ್ಯ ಮಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿರೋದು ಒಂದು ವಿಶೇಷವಾದ ಅನುಗ್ರಹ ಪರಮಾತ್ಮನಿಂದ. ಆ್ಯಕ್ಚುಲಿ ಏನಂತ ಹೇಳಿದ್ರೆ, ಕಲ್ಲು ಬಂದ್ಬಿಟ್ಟು ನೀವು ಸಾಮಾನ್ಯವಾಗಿ ಒರಳ್ಕಲ್ಲು ಮನೆಗಳಲ್ಲಿ ರುಬ್ಲಿಕ್ಕೆಲ್ಲ ನಾವು ಒರಳ್ಕಲ್ಲನ್ನು ಬಳಸ್ತೀವಿ. ಒನಕೆ ಮಾತ್ರ ಮರ ಯಾಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಬಾಗೆ ಮರ ಯೂಸ್ ಮಾಡ್ತೀವಿ. ಆ್ಯಕ್ಚುಲಿ ಒನಕೆಗೆ ಅದು ಬಂದು ಮೆಡಿಸಿನಲ್ ಕಂಟೆಂಟ್ ಇರೋವಂತಹ ಒಂದು ಒನಕೆ ಆಗಿರುತ್ತೆ. ಈಗ ದೊಡ್ಡ ಒನಕೆ ಅಂದರೆ ನಾವು ಕಲ್ಲು ಯೂಸ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಒನಕೆ ಮರ ಯೂಸ್ ಮಾಡಿಕೊಂಡು ಒರಳು ಕಲ್ಲು ಮಾತ್ರ ಕಲ್ಲಿಂದ ಯೂಸ್ ಮಾಡಿರ್ತೀವಿ ನಾವು. ಮರದ ಗಾಣಗಳಲ್ಲಿ ಮಾಡಿದಾಗ ಹೊರಳು ಕಲ್ಲಲ್ಲಿ ಮಾಡ್ಕೊಬೋದು, ಒನಕೆನೂ ಕಲ್ಲಲ್ಲಿ ಮಾಡ್ಕೋಬೋದು. ಬಟ್ ಅದಕ್ಕೆ ಲೈಫ್ ಕಡಿಮೆ. ಒಂದು 10 ವರ್ಷ ಆದರೆ ಅದು ಹೊರಳು ಹೋಗ್ಬಿಡುತ್ತೆ. ಕಲ್ಲಂದರೆ ನಾವು 100 ವರ್ಷ ಬೇಕಾದರೂ ಯೂಸ್ ಮಾಡ್ಬೋದು. ಈಗಲೂ ನೀವು ಕೆಲವೊಂದು ಭಾಗಗಳಲ್ಲಿ ನೋಡಿರ್ತೀರ, ಗಾಣದು ಮಾಡ್ತಾ ಇದ್ದಂಥವ್ರು ಪಳೆಯುಳಿಕೆ ಇರೋವಂಥದ್ದು ಕೆಲವು ಕಡೆ ಬಿಟ್ಬಿಟ್ಟಿರ್ತಾರೆ. ಸೊ ಇದು ನಾವು 100 ವರ್ಷ ಆದ್ರೂ ಕೂಡ ನಾವು ಕಂಟಿನ್ಯೂ ಮಾಡ್ಬೋದು. ಏನಂದರೆ ಅದು ಡಯಾಸ್ ಬಂದು ಹೊರಳು ದೊಡ್ಡದಾಗುತ್ತೆ. ಸೊ ಆಗೋದ್ರಿಂದ ನಮಗೆ ನಾವು ಪ್ರೊಡಕ್ಷನ್ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಅದು ನಮ್ಗೆ ಸಪೋರ್ಟ್ ಮಾಡುತ್ತೆ. ಕಲ್ಲಲ್ಲಿ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅದು ನ್ಯೂಟ್ರಲ್, ಅದು ಆ್ಯಕ್ಚುಲಿ ಅದು ಬಿಸಿ ಆಗೋದಿಲ್ಲ ಕಲ್ಲಲ್ಲಿ ಮಾಡೋದ್ರಿಂದ. ಹಾಗಾಗಿ ನಾವು ಕಲ್ಲನ್ನು ಬಳಸುವಂಥದ್ದಾಗಿರುತ್ತೆ. ಸರ್, ಈಗ ಪ್ರೆಸೆಂಟಲ್ಲಿ ಇಲ್ಲಿ ಸುತ್ತಮುತ್ತ ಇರೋ ಜನರಿಗೆ ನಾವು ಅವ್ರು ಬಂದು ತೊಗೊಂಡು ಹೋಗ್ತಾರೆ ನಮ್ಮ ಜಾಗದಲ್ಲಿ. ಮತ್ತು ನಮಗೆ ನಮ್ಮ ಚಾನಲ್ನವ್ರು ಏನಿದ್ದಾರೆ, ಚಾನಲ್ಗಳವರು ಅಂದರೆ ತುಂಬ ಪ್ರಾಮಾಣಿಕವಾಗಿ ಕೆಲಸ ಮಾಡೋಂಥ ಚಾನಲ್ಗಳವರು ಇಂಥದ್ದನ್ನು ಗುರುತಿಸಿ ಅದ್ರ ಮೂಲಕ ಜನ ನೋಡ್ಕೊಂಡು ಬರ್ಲಿಕ್ಕೆ ಶುರು ಮಾಡಿದ್ರು. ಆನ್ಲೈನ್ ಪೋರ್ಟಲ್ ನಾವು ಇನ್ನೂ ಶುರು ಮಾಡಿರಲಿಲ್ಲ, ಯಾಕೆಂದರೆ ಪ್ರೊಡಕ್ಷನ್ ಜಾಸ್ತಿ ಮಾಡಿದೆ ನಾವು ಆನ್ಲೈನ್ ಪೋರ್ಟಲ್ ಶುರು ಮಾಡಬಾರ್ದು ಅಂತೇಳಿ. ಈಗ ನಾವು ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡಿದ್ದೀವಿ. ಅಂದರೆ ಎತ್ತಿನ ಗಾಣದ ಜೊತೆಗೆ ಎತ್ತಿನ ಗಾಣದ ಮಾಡೆಲಲ್ಲೇ ಇರುವಂತಹ ಟೆಕ್ನಾಲಜಿ ಡ್ರಿವನ್ ಗಾಣಗಳನ್ನು ಹಾಕಿರೋದ್ರಿಂದ ಈಗ ನಾವು ನಮ್ಮದು ವೆಬ್ಸೈಟ್ ಕೂಡ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಮತ್ತು ಈಗ ಕೆಲವು ಏರಿಯಾಗಳಿಗೆ ಅಂದರೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಇತರೆ ಏರಿಯಾಗಳಿಗೆ ಬೈ ಫೋನ್ ಕಾಲ್ ಮಾಡಿದ್ರೆ ನಾವು ಅವರಿಗೆ ನೇರವಾಗಿ ಡೆಲಿವರಿ ಕೊಡುವಂಥದ್ದು ಮಾಡಿದ್ದೀವಿ. ಮತ್ತು ಬೇರೆ ಊರಿನಲ್ಲಿರೋವಂಥವ್ರು ಅಂದರೆ ಪ್ರೆಸೆಂಟಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ, ಅವರ ಕಡೆಯವ್ರು ಯಾರು ಬೆಂಗಳೂರು ಬಂದಿದ್ದರೆ ಅವ್ರ ಮೂಲಕ ನಾವು ಅವ್ರಿಗೆ ತಲುಪಿಸೋವಂಥದ್ದು, ಅಂದರೆ ಊರಿಗೆ ಹೋಗೋವಂಥವ್ರಿಗೆ ಎಣ್ಣೆ ಅಂತ ತಲುಪಿಸೋವಂಥದ್ದು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ರಾಜ್ಯದಾದ್ಯಂತ ಕೊಡಲಿಕ್ಕೆ ಅದಕ್ಕೇನು ಬೇಕೋ ಆ ತಯಾರಿಗಳನ್ನು ಮಾಡ್ಕೊತಾ ಇದ್ದೀವಿ. ಸರ್, ಈಗ ಈ ಆಧುನಿಕ ಜಗತ್ತಲ್ಲಿ ಇಷ್ಟೊಂದೆಲ್ಲ ಮುಂದುವರೆದಿರ್ಬೇಕಾದ್ರೆ ನೀವು ಈ ಎತ್ತಿನ ಗಾಣನೇ ಬಳಸ್ತಾ ಇದ್ರಲ್ಲ, ಈಗ ನ್ಯೂ ಟೆಕ್ನಾಲಜಿ ಎಲ್ಲ ಬಂದಿದೆ, ಆ ಟೆಕ್ನಾಲಜಿಯನ್ನು ಬಳಸಿದ್ದೀರಾ ನೀವು? ಹಾಂ ಸರ್, ಏನಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ನಮ್ಮ ಪೂರ್ವಜರು ಏನು ಮಾಡಿದ್ದಾರೆ, ನಾವು ಯಾವಾಗಲೂ ಆ ಒಂದು ಟೆಕ್ನಾಲಜಿ ಜೊತೆಗಿದ್ದರೆ ನಾವು ಮುಂದಿನ ಹಂತಕ್ಕೆ ಹೋಗ್ಲಿಕ್ಕೆ ಸುಲಭ ಆಗುತ್ತೆ ಅಂತೇಳಿ ಸ್ಟಡಿ ಮಾಡಿ ನೋಡಿದಾಗ ನನಗೆ ಗೊತ್ತಾಗಿರೋವಂಥದ್ದು ವಿಚಾರ ಏನಂತ ಹೇಳಿದ್ರೆ, ಸಾಕಷ್ಟು ಗಾಣಗಳದ್ದು ಎಣ್ಣೆಗಳು ನೋಡಿದಾಗ ಎತ್ತಿನ ಗಾಣದಲ್ಲಿ ಬರುವಂಥ ಎಣ್ಣೆ ಅಥವಾ ಕಲ್ಲಿನ ಗಾಣದಲ್ಲಿ ಬರುವಂಥ ಎಣ್ಣೆ ಗುಣಮಟ್ಟ ಏನಿದೆ ಅದು ಉತ್ತಮ ಗುಣಮಟ್ಟ ಅಂತ ಹೇಳಿ ನಾನೇ ಹೊರಗಡೆಯಿಂದ ತೊಗೊಂಬಂದು ಬಳಸಿದ ನಂತರ ಅದನ್ನೇ ಮಾಡೋಣ ಅಂತೇಳಿ ನಾವು ಶುರು ಮಾಡಿದ್ವಿ. ಎತ್ತಿನ ಗಾಣಕ್ಕೆ ಈಕ್ವಲ್ ಆಗಿರೋದು ಟೆಕ್ನಾಲಜಿ ಡ್ರಿವನ್ ಅದೇ ಮಾಡೆಲಲ್ಲಿ ಮಾಡಬೇಕು ಅಂತೇಳಿ ಸೇಮ್ ಎತ್ತಿನ ಗಾಣ ಏನಿದೆ ಟೆಕ್ನಾಲಜಿ ಡ್ರಿವನ್ ಕನ್ವರ್ಟ್ ಮಾಡಿಕೊಂಡು ನಾವು ಇವಾಗ ಆ ರೀತಿ ಗಾಣಗಳನ್ನು ಮಾಡಿದ್ದೀವಿ. ಅಂದರೆ ಎತ್ತಿನ ಗಾಣ ಏನಿದೆ ಸೇಮ್ ಮಾಡೆಲ್ಲು, ಎತ್ತು ಬಳಸೋ ಜಾಗದಲ್ಲಿ ಟೆಕ್ನಾಲಜಿ ಡ್ರಿವನ್ನು
ಆ ಥರ ಒಂದು ಗಾಣ ನಮ್ಮಲ್ಲಿರುವಂಥದ್ದು. ಇದು ಭಾರತ ದೇಶದಲ್ಲಿ 2ನೇ ಸಂಸ್ಥೆ ಈ ಥರ ಇರೋದು ಅಂತ ಹೇಳ್ಕೊಳ್ಳಿಕ್ಕೆ ನಮಗೆ ಹೆಮ್ಮೆ ಇದೆ ಸರ್. ಸರ್, ನೀವು ಅವಾಗಲೇ ಎಣ್ಣೆಗಳ ಬಗ್ಗೆ ಹೇಳಿದ್ರಿ. ಸೂರ್ಯಕಾಂತಿ ಆಗಿರ್ಬೋದು, ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಕಡಲೆಕಾಯಿ ಎಣ್ಣೆ ಆಗಿರ್ಬೋದು, ಪ್ರತಿಯೊಂದರ ಬಗ್ಗೆ ಹೇಳಿದ್ರಿ. ಆದ್ರ ವೈಜ್ಞಾನಿಕ ರೀಸನ್ ಏನಿದೆ ಆ ಎಣ್ಣೆಗಳನ್ನೇ ಉಪಯೋಗಿಸ್ಬೇಕು ಅನ್ನೋದಕ್ಕೆ? ಹೌದು, ಏನಂತ ಹೇಳಿದ್ರೆ ನಮ್ಮ ಭಾರತ ದೇಶದಲ್ಲಿ ಯಾವ್ಯಾವ ವಾತಾವರಣ ಹೇಗಿದೆ ಆ ವಾತಾವರಣಕ್ಕೆ ತಕ್ಕಂಗೆ ಬೆಳೆಗಳು ಬರುವಂಥದ್ದಾಗಿರುತ್ತೆ. ಈಗ ನಾವು ಕರ್ನಾಟಕದಲ್ಲಿ ತೆಗೆದುಕೊಂಡ್ರೆ ಮೈಸೂರು ಭಾಗದಲ್ಲಿ ಕಡಲೆಕಾಯಿ, ಹುಚ್ಚೆಳ್ಳು ಈ ಥರ ಧಾನ್ಯಗಳು ಸಿಗುವಂಥದ್ದಾಗಿರುತ್ತೆ. ಆ ವಾತಾವರಣಕ್ಕೆ ಆ ಎಣ್ಣೆಗಳನ್ನು ಬಳಸಿದ್ರೆ ಅವ್ರ ಮೈಗೆ ಒಗ್ಗುವಂಥದ್ದಾಗಿರುತ್ತೆ. ಸೊ ಕೇರಳ ಕಡೆ ಅಂತ ಹೇಳಿದ್ರೆ ಕೋಸ್ಟಲ್ ಏರಿಯಾದಲ್ಲಿ ಕೊಬ್ಬರಿ ಎಣ್ಣೆ, ಅದು ಅವ್ರ ಮೈಗೆ ಚೆನ್ನಾಗಿ ಒಗ್ಗುವಂಥದ್ದಾಗಿರುತ್ತೆ. ಮತ್ತು ನಾರ್ತ್ ಕರ್ನಾಟಕದಲ್ಲಿ ಬಂದರೆ ಕುಸುಬೆ ಎಣ್ಣೆ, ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಸೂರ್ಯಕಾಂತಿ ಕೂಡ ಬೆಳೀತಾರೆ. ಸೊ ಸೂರ್ಯಕಾಂತಿ ಕೂಡ ಬಳಸ್ಬೋದು. ನಾರ್ತ್ ಇಂಡಿಯಾದಲ್ಲಿ, ಉತ್ತರ ಭಾರತದಲ್ಲಿ ಸಾಸಿವೆ ಎಣ್ಣೆ, ಆ ಒಂದು ಕ್ಲೈಮೇಟಿಗೆ ಸೂಟಬಲ್ ಆಗುವಂಥದ್ದು ಸಾಸಿವೆ, ಹಾಗಾಗಿ ಆ ಜಾಗದಲ್ಲಿ ಸಾಸಿವೆ ಎಣ್ಣೆನ ಬಳಸ್ತಾರೆ. ಸೊ ಇಲ್ಲಿ ಒಂದೊಂದು ಎಣ್ಣೆದು ಒಂದೊಂದು ವಿಶೇಷತೆ ಇದೆ. ಈಗ ಕಡಲೆಕಾಯಿ ಎಣ್ಣೆ ನಾವು ಅಡುಗೆಗೆ ಬಳಸ್ಬೋದು, ಮೇಜರಾಗಿ ಕುಕ್ಕಿಂಗ್ ಆಯಿಲ್ ಬಂದ್ಬಿಟ್ಟು ನಮಗೆ ಅದು ಒಂದು ಕೈಗೆಟ್ಕೋಂಥ ಬೆಲೆ. ಈಗ ನಾವು ದೇಸಿ ಹಸುವಿನ ತುಪ್ಪ ತೊಗೋಬೇಕಂತ ಹೇಳಿದ್ರೆ 2,000 ರೂಪಾಯಿ ಆಗುತ್ತೆ ನಮಗೆ ಕೆಜಿಗೆ, ಅಂದರೆ ಪ್ಯೂರ್ ಗೀ ಅಂತ ತೊಗೋಬೇಕಂತ ಹೇಳಿದ್ರೆ. ಆ ಒಂದು ದೇಸಿ ಹಸುವಿನ ತುಪ್ಪ ತೊಗೊಂಡು ಬಳಸಿದ್ರೆ ಏನು ನಮ್ಮ ಕಂಟೆಂಟ್ ಸಿಗ್ಬೋದೋ ಆ ಥರ ಒಂದು ಕಂಟೆಂಟ್ ನಮಗೆ ಈ ಕಡಲೆಕಾಯಿ ಬೀಜದಲ್ಲಿ ಸಿಗುವಂಥ ಎಣ್ಣೆಯಿಂದ ಸಿಗುವಂಥದ್ದಾಗಿರುತ್ತೆ. ಕಡಲೆಕಾಯಿ ಎಣ್ಣೆಯಲ್ಲಿ ನಾವು ಮಾಡುವಂತಹ ಒಂದೊಂದು ಕಲರ್ಗಳು ನೋಡಿ ಎಷ್ಟು ನ್ಯಾಚುರಲ್ ಆಗಿರುತ್ತೆ. ಒರಿಜಿನಲ್ ಕಲರ್ ಇದು ಕಡಲೆಕಾಯಿ ಎಣ್ಣೆ. ಸೊ ಈ ಎಣ್ಣೆಯನ್ನು ನಾವು ಅಡುಗೆಯಲ್ಲಿ ಎಲ್ಲ ರೀತಿಯ, ಅಂದರೆ ನಾವು ಮಾಡುವಂಥ ಸಾಂಬಾರುಗಳಾಗಿರ್ಬೋದು, ಪಲ್ಯಗಳಾಗಿರ್ಬೋದು, ಅಥವಾ ಕರಿಯುವಂಥ ಪದಾರ್ಥಗಳಾಗಿರ್ಬೋದು, ಎಲ್ಲ ಪದಾರ್ಥಗಳಿಗೂ ಯೂಸ್ ಮಾಡ್ಬೋದು. ಇದನ್ನು ಯೂಸ್ ಮಾಡೋದ್ರಿಂದ ನಮಗೆ ಈ ಹಾರ್ಟ್ ಡಿಸೀಸ್ ಆಗಿರ್ಬೋದು, ಅಥವಾ ಬ್ಲಾಕೇಜಸ್ ಆಗಿರ್ಬೋದು, ಮತ್ತು ನಮ್ಮ ದೇಹದ ಅಂಗಾಂಗಗಳು ಎಸ್ಪೆಷಲಿ ಬೆಳೆಯುವಂಥ ಮಕ್ಕಳಿಗೆ, ಸಣ್ಣ ಮಕ್ಕಳಿಂದ ಬೆಳೆಯುವಂಥವ್ರಿಗೆ ಫ್ಯಾಟ್ ಬೇಕು. ಈ ಕಾಳಿನಲ್ಲಿ ಸಿಗುವಂಥ ವಿಶೇಷ ಏನಂತ ಹೇಳಿದ್ರೆ ಪ್ಲಾಂಟ್ ಬೇಸ್ಡ್ ಇದರಲ್ಲಿ ಗುಡ್ ಫ್ಯಾಟ್ ಸಿಗುವಂಥದ್ದಾಗಿರುತ್ತೆ ನಮಗೆ. ಇದರಲ್ಲಿ ಯಾವುದೇ ರೀತಿ ಕೊಲೆಸ್ಟ್ರಾಲ್ಸ್ ಇರುವಂಥದ್ದು ಇರೋದಿಲ್ಲ. ಸೊ ಗುಡ್ ಫ್ಯಾಟನ್ನು ನಮ್ಮ ಬಾಡಿಗೆ ಪೂರೈಸೋದ್ರಿಂದ ಮೇಜರ್ ರೋಲ್, ಹುಟ್ಟಿದಾಗ ಮಗು 2.5 3 kg ಇರುತ್ತೆ, 60 70 kg ಬಾಡಿ ಮೇಂಟೈನ್ ಆಗಬೇಕಂದ್ರೆ ಗುಡ್ ಫ್ಯಾಟ್ ಬೇಕು. ಸೊ ಆ ಗುಡ್ ಫ್ಯಾಟನ್ನು ಪೂರೈಸುವಂಥದ್ದು ಅಡಿಗೆ ಎಣ್ಣೆಗಳು. ಅದರಲ್ಲಿ ನಾವು ಮಾಡ್ತಾ ಇರತಕ್ಕಂಥ ಕಡಲೆಕಾಯಿ ಎಣ್ಣೆ ಗುಡ್ ಫ್ಯಾಟನ್ನು ಹೊಂದಿರುವಂಥದ್ದಾಗಿರುತ್ತೆ. ಸೊ ಹೆಲ್ದಿ ಆಗಿರ್ಬೋದು, ಒಳ್ಳೆ ಟೇಸ್ಟ್ ಇರುತ್ತೆ, ಒಳ್ಳೆ ಅರೋಮಾ, ಉತ್ತಮವಾದಂಥ ಒಂದು ಪರಿಮಳ ಇರುವಂಥದ್ದಾಗಿರುತ್ತೆ. ಘಮ ಘಮ ಅನ್ನುತ್ತೆ, ಅಂದರೆ ನಮಗೆ ಬ್ರೈನ್ಗೆ ಸೆನ್ಸ್ ಆಗುತ್ತೆ ಒಳ್ಳೆ ಅಡಿಗೆ ಆಗ್ತಾ ಇದೆ ನಮ್ಮ ಮನೆಯಲ್ಲಿ ಅಂತ ಹೇಳಿ. ಆ ಥರ ಒಂದು ಫೀಲ್ ಕೊಡುವಂಥ ಎಣ್ಣೆ ಕಡಲೆಕಾಯಿ ಎಣ್ಣೆ ಆಗಿದೆ. ನಂತರ ಹುಚ್ಚೆಳ್ಳೆಣ್ಣೆ ಮೈಸೂರು ಭಾಗದಲ್ಲಿ ಬಳಸುವಂಥದ್ದು. ಹುಚ್ಚೆಳ್ಳೆಣ್ಣೆ ಏನಪ್ಪ ಅಂತ ಹೇಳಿದ್ರೆ ಹುಚ್ಚ ಎಳ್ಳು ಅಂತ ಹೇಳ್ತಾರೆ ಇದಕ್ಕೆ. ಸೊ ಅದಕ್ಕೆ ಹುಚ್ಚೆಳ್ಳು ಅಂತ ಹೇಳುವಂಥದ್ದು. ಇದ್ರ ವಿಶೇಷ ಏನಂತ ಹೇಳಿದ್ರೆ ಎಸ್ಪೆಷಲಿ ಹೆಣ್ಮಕ್ಳು ಮೆಚೂರ್ಡ್ ಆದಂಥ ಟೈಮಲ್ಲಿ ಅವರಲ್ಲಿ ಹಾರ್ಮೋನಲ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ, ಅಂದರೆ ಚೇಂಜಸ್ ಆಗುತ್ತೆ. ಆ ಟೈಮಲ್ಲಿ ಈ ಒಂದು ಎಣ್ಣೆಯನ್ನು ಬಳಸೋದ್ರಿಂದ ಅವರಿಗೆ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಈ ಎಣ್ಣೆ ಅವರಿಗೆ ಸಪೋರ್ಟ್ ಮಾಡುವಂಥದ್ದಾಗಿರುತ್ತೆ. ಮತ್ತು ಬಾಣಂತಿಯರಿಗೆ ಅವ್ರಿಗೆ ಥಂಡಿ ಆಗಬಾರ್ದು, ಮೈ ಬೆಚ್ಚಗಿರಬೇಕು ಅಂತೇಳಿ, ಆ್ಯಕ್ಚುಲಿ ಇದು ಬಂದು ಉಷ್ಣವೀರ್ಯ ದ್ರವ್ಯ ಆ್ಯಕ್ಚುಲಿ ಇದು. ಸೊ ಉಷ್ಣತೆಯನ್ನು ಹೊಂದಿರುವಂಥದ್ದಾಗಿರುತ್ತೆ. ಈ ಎಣ್ಣೆಯನ್ನು ಬಳಸೋದ್ರಿಂದ ಅವರಿಗೆ ಮೈ ಬೆಚ್ಚಗಿಟ್ಕೊಳ್ಳಿಕ್ಕೆ, ಅಂದರೆ ಥಂಡಿ ಆಗದೇ ಇರಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಯಾರಿಗಾದರೂ ಹುಚ್ಚಿಡ್ದಿದ್ರೆ, ಒಂದು ವೇಳೆ ಮೆಂಟಲಿ ಡಿಸಾರ್ಡರ್ ಆಗಿದ್ರೆ, ಅವರು ಬೆಳಿಗ್ಗೆ ಸಂಜೆ ಒಂದೊಂದು ಸ್ಪೂನನ್ನು ಇದನ್ನು ತೆಗೆದುಕೊಳ್ಳೋದ್ರಿಂದ ಆ ಒಂದು ಇಶ್ಯೂಯಿಂದ ಕೂಡ ಹೊರಗಡೆ ಬರ್ಬೋದು. ಆ ಥರ ಒಂದು ಕೆಲಸವನ್ನು ಇದು ಮಾಡುತ್ತೆ. ಇದನ್ನು ಅಡಿಗೆ ಬಳಸ್ಬೋದು, ಮತ್ತು ತುಪ್ಪದ ರೀತಿ ಕೂಡ ಬಳಸ್ಬೋದು ಇದನ್ನು. ಅಂದರೆ ಅನ್ನಕ್ಕೆ ನಾವು ಒಂದು ಸ್ಪೂನ್ ತುಪ್ಪದ ರೀತಿ ಹಾಕೊಂಡು ಬಳಸ್ಬೋದು. ಇಂದಿನ ದಿನಗಳಲ್ಲಿ ಸೊ ತುಪ್ಪ ಯೂಸ್ ಮಾಡೋ ಜಾಗದಲ್ಲಿ ಈ ಎಣ್ಣೆಯನ್ನೇ ಬಳಸ್ತಾ ಇದ್ರು. ಆ ರೀತಿ ಬಳಕೆ ಮಾಡ್ಬೋದು ಹುಚ್ಚೆಳ್ಳೆಣ್ಣೆಯನ್ನು. ಮತ್ತು ಸೆಸೆಮೆ ಆಯಿಲು, ಇದು ತುಂಬಾ ವಿಶೇಷವಾಗಿರುವಂಥ ಎಣ್ಣೆ. ಸೆಸೆಮೆ ಆಯಿಲ್ ವಿಶೇಷ ಏನಂತ ಹೇಳಿದ್ರೆ ಇದನ್ನು ಶ್ರೇಷ್ಠವಾದಂಥ ಎಣ್ಣೆ ಅಂತ ಹೇಳಿ ಕರೀತಾರೆ ಎಳ್ಳೆಣ್ಣೆಯನ್ನು. ಇದ್ರದ್ದು ವಿಶೇಷ ಏನಂತ ಹೇಳಿದ್ರೆ ಅಡಿಗೆಗೆ ಬಳಸ್ಬೋದು, ದೀಪಕ್ಕೆ ಬಳಸ್ಬೋದು, ಮತ್ತು ಮಸಾಜಿಗೆ ಬಳಸ್ಬೋದು, ಆಯಿಲ್ ಪುಲ್ಲಿಂಗಿಗೆ ಬಳಸ್ಬೋದು. ಇದು ನಾನು ಓದಿರೋ ಹಾಗೆ ಚರಕ ಸಂಹಿತೆಯಲ್ಲಿ ಇರೋವಂಥ ವಿಚಾರ, ಎಣ್ಣೆ ಮುಕ್ಕಿಳಿಸುವಿಕೆ ಅಂತ ಏನು ಹೇಳ್ತಾರೆ,
ಅದು ಗಂಡೂಷ ಅಂತೇಳಿ ಕರೀತಾರೆ ಸಂಸ್ಕೃತದಲ್ಲಿ. ಆ ಒಂದು ಕ್ರಿಯೆ ಕೂಡ ನಾವು ಈ ಎಣ್ಣೆಯನ್ನು ಬಳಸ್ಬೋದು. ಅಂದರೆ ಬೆಳಿಗ್ಗೆ ಎದ್ದಾಗ ಒಂದು 10 to 15 ml ಬಾಯಲ್ಲಿ ಹಾಕೊಂಡು ಚೆನ್ನಾಗಿ ಬಾಯಿ ಮುಕ್ಕಳಿಸೋದ್ರಿಂದ ನಮಗೆ ಬಾಯಿಂದ ಬರ್ಬೋದಾದಂತಹ ಯಾವ್ದಾದ್ರು ಕಾಯಿಲೆಗಳಿದ್ರೆ ಅದರಿಂದನೇ ನಾವು ಕ್ಲಿಯರ್ ಮಾಡ್ಕೊಬೋದು. ಮತ್ತು ಬಾಯಿಗೆ ಕೂಡ ತುಂಬ ಒಳ್ಳೆ ಎಕ್ಸಸೈಸ್ ಆಗುತ್ತೆ. ಅದು ಕೆಲವರಿಗೆ ಈ ಎಣ್ಣೆ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತೇಳಿ ಯಾವ ಎಣ್ಣೆಗಳು ಸಿಗುತ್ತೆ ಅದನ್ನೇ ತಗೊಂಡು ಆಯಿಲ್ ಪುಲ್ಲಿಂಗ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ಆಯಿಲ್ ಪುಲ್ಲಿಂಗನ್ನು ಮಾಡ್ಕೋತಾ ಇದ್ದಾರೆ. ಸೊ ಇದನ್ನು ನಾವು ಮಸಾಜಿಗೆ ಬಳಸ್ಬೋದು. ಏನಾದರೂ ಬಾಡಿಯಲ್ಲಿ ಪೇಯ್ನ್ ಇದ್ದರೆ ಆ ಪೇಯ್ನ ರಿಲೀವರ್ ಆಗಿ ಕೂಡ ಬಳಸ್ಬೋದು, ಅಂದರೆ ಮಸಾಜ್ ಮೂಲಕ. ಮತ್ತು ಅಭ್ಯಂಗ ಸ್ನಾನಕ್ಕೆ ನಾವು ಎಣ್ಣೆ ಸ್ನಾನ ಮಾಡ್ತೀವಲ್ಲ, ವಿಶೇಷವಾಗಿ ಎಳ್ಳೆಣ್ಣೆಯನ್ನು ಹಾಕ್ಕೊಂಡು ಸ್ನಾನ ಮಾಡುವಂಥದ್ದಾಗಿರುತ್ತೆ. ಅಡುಗೆಗೆ ಬಳಸ್ಬೋದು. ತಮಿಳ್ನಾಡು ಭಾಗದಲ್ಲಿ ನಾನು ಆವಾಗಲೇ ರೀಜನಲ್ ಕ್ರಾಪ್ಸ್ ಅಂತ ಹೇಳಿದ್ನಲ್ಲ, ತಮಿಳ್ನಾಡಲ್ಲಿ ಹೆಚ್ಚಾಗಿ ಅಡುಗೆಗೆ ಎಳ್ಳೆ ಎಣ್ಣೆಯನ್ನು ಬಳಸ್ತಾರೆ. ಮತ್ತು ಕೊಬ್ಬರಿ ಎಣ್ಣೆ, ನಮ್ಮಲ್ಲಿರ್ತಕ್ಕಂಥ ಕೊಬ್ಬರಿ ಎಣ್ಣೆದು, ಗಾಣದ ಎಣ್ಣೆದು ವಿಶೇಷ ಏನಂತ ಹೇಳಿದ್ರೆ ಇದನ್ನು ನೇರವಾಗಿ ಕುಡಿಬೋದು. ಎಳ್ನೀರು ಥರ ಇರುತ್ತೆ ಆ್ಯಕ್ಚುಲಿ, ಇದು ನೇರವಾಗಿ ಕುಡಿಬೋದು ಮತ್ತು ಅಡಿಗೆಗೆ ಬಳಸ್ಬೋದು. ತುಂಬ ಒಳ್ಳೆ ಪರಿಮಳ ಇರುತ್ತೆ ಅಡಿಗೆಗೆ ಬಳಸಿದಾಗ, ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ಕೂಡ, ಆಹಾರ ಕೂಡ, ಮತ್ತು ಹೆಲ್ದಿಯಾಗಿರುತ್ತೆ. ಇದು ತುಂಬ ವಿಶೇಷ ಏನಂತ ಹೇಳಿದ್ರೆ ಇದರಲ್ಲಿ ಲೋರಿಕ್ ಆ್ಯಸಿಡ್ ಅಂತೇಳಿ ಒಂದು ಆಸಿಡ್ ಇದೆ. ಇದು 50% ಕಂಟೆಂಟನ್ನು ಹೊಂದಿರುತ್ತೆ ಇದರಲ್ಲಿ. ಅದು ಯಥೇಚ್ಛವಾಗಿ ಲೋರಿಕ್ ಆ್ಯಸಿಡ್ ಸಿಗುವಂಥ ಎಣ್ಣೆ ಅಂತ ಹೇಳಿದ್ರೆ ಕೊಬ್ಬರಿ ಎಣ್ಣೆ. ಆ್ಯಕ್ಚುಲಿ ನಮಗೆ ತಾಯಿ ಹಾಲನ್ನು ಹೊರತುಪಡಿಸಿ ನೆಕ್ಸ್ಟು ಆ ಪ್ರಮಾಣದಲ್ಲಿ ಲೋರಿಕ್ ಆ್ಯಸಿಡ್ ಇರುವಂಥದ್ದು ಅಂತ ಹೇಳಿದ್ರೆ ಕೊಬ್ಬರಿ ಎಣ್ಣೆ. ಇದ್ರ ವಿಶೇಷ ಏನಂತ ಹೇಳಿದ್ರೆ ಬಾಯಲ್ಲೇ ಡೈಜೆಸ್ಟ್ ಮಾಡುತ್ತೆ, ನಾಲ್ಗೆಲ್ಲಿರೋ ಸಲೈವದಲ್ಲಿ ಅದರಲ್ಲೇ ಡೈಜೆಸ್ಟ್ ಆಗಿಬಿಡುತ್ತೆ. ತಾಯಿ ಹಾಲು ಮಕ್ಕಳಿಗೆ ಕೊಟ್ಟಾಗ ಆ್ಯಕ್ಚುಲಿ ಅವ್ರಿಗೆ ಒಳಗಡೆ ಜೀರ್ಣ ಮಾಡ್ಕೊಳ್ಳಿಕ್ಕೆ ನಾಲ್ಗೆನಲ್ಲಿ ಇರೋ ಸಲೈವ ಹೇಗೆ ಜೀರ್ಣ ಮಾಡುತ್ತೆ, ಆ ರೀತಿ ಎಣ್ಣೆ ನಮ್ಮ ನಾಲ್ಗೆನಲ್ಲೇ ಜೀರ್ಣ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಇದನ್ನು ನಾವು ಯಾವ ರೀತಿ ಎಲ್ಲ ಬಳಸ್ಬೋದು ಅಂತ ಹೇಳಿದ್ರೆ, ಒಂದು ತಲೆಗೆ ಹಚ್ಕೊಬೋದು, ಮತ್ತು ಅಡಿಗೆಗೆ ಬಳಸ್ಬೋದು, ಮತ್ತು ನಾವು ಮಸಾಜ್ ಮಾಡ್ಕೊಳ್ಳಿಕ್ಕೆ ಬಳಸ್ಬೋದು, ಮತ್ತು ಲಿಪ್ ಬಾಮ್ ಆಗಿ ನಾವು ವ್ಯಾಸ್ಲಿನ್ ಯೂಸ್ ಮಾಡೋ ಜಾಗದಲ್ಲಿ ಇದನ್ನೇ ನಾವು ತುಟಿಗೆ ಹಚ್ಕೊಬೋದು ಮತ್ತು ಮಸಾಜ್ ಮಾಡ್ಕೊಳ್ಳಿಕ್ಕೆ. ಮತ್ತು ಇದನ್ನು ಆಯಿಲ್ ಪುಲ್ಲಿಂಗು ಕೂಡ ಬಳಸ್ಬೋದು. ಮತ್ತು ಇದು ಆಯಿಂಟ್ಮೆಂಟ್ ರೀತಿ ಕೂಡ, ಇದನ್ನು ನಾವು ಗಾಯಗಳಾಗಿದ್ರೆ ಆ ಜಾಗಕ್ಕೆ ಹಚ್ಕೊಳ್ಳೋದ್ರಿಂದ, ತುರ್ಕಿ ಇದ್ರೆ ಆ ಜಾಗಕ್ಕೆ ಹಚ್ಕೊಳ್ಳೋದ್ರಿಂದ ಅದು ಕೂಡ ನಮಗೆ ವಾಸಿ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೋರಿಯಾಸಿಸ್ನಂಥ ಇಶ್ಯೂಸ್ ಏನಾದರೂ ಇದ್ದರೆ ಅದು ಕೂಡ ಇದನ್ನು ಹಚ್ಕೊಬೋದು. ಅಥವಾ ಬೆಡ್ ಸೋರ್ ಏನಾದರೂ ಆಗಿದ್ರೆ ಅಂಥ ಟೈಮಲ್ಲಿ ಅವರು ಈ ಕೊಬ್ಬರಿ ಎಣ್ಣೆಯನ್ನು ಹಚ್ಕೊಳ್ಳೋದ್ರಿಂದ ಅದು ವಾಸಿ ಆಗುತ್ತೆ. ನಾನು ಪ್ರಾಕ್ಟಿಕಲಾಗಿ ಕೂಡ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಮತ್ತು ಅಧ್ಯಯನದಲ್ಲಿ ಕೂಡ ನಾವು ಅಧ್ಯಯನ ಕೂಡ ಮಾಡಿದ್ದೀವಿ ಇದನ್ನು. ಸೊ ಆ ಥರ ವಿಶೇಷವಾಗಿರುವಂಥದ್ದು ಕೊಬ್ಬರಿ ಎಣ್ಣೆ. ಸೊ ಮದರ್ಸ್ ಮಿಲ್ಕಲ್ಲಿರುವಂಥ ವಿಶೇಷವಾದ ಗುಣ ಈ ಎಣ್ಣೆನಲ್ಲಿದೆ. ಇಟ್ಸ್ ಎ ಮಲ್ಟಿಪರ್ಪಸ್. ಮತ್ತು ಥೈರಾಯ್ಡ್ ಸಮಸ್ಯೆ ಇರೋಂಥವ್ರು ಡೈಲಿ 1 ಸ್ಪೂನ್ ಬೆಳಿಗ್ಗೆ ಟೈಮ್ ಕುಡಿತಾ ಬಂದರೆ ಇದರಲ್ಲೇ ಅವರಿಗೆ ಆ ಇಶ್ಯೂ ಕೂಡ ಕ್ಲಿಯರ್ ಆಗುವಂಥದ್ದಾಗಿರುತ್ತೆ. ಸೊ ಮಲ್ಟಿಪರ್ಪಸ್ ಪ್ರಾಡಕ್ಟು ಕೊಬ್ಬರಿ ಎಣ್ಣೆ ನಮ್ಮಲ್ಲಿ ತಯಾರು ಮಾಡುವಂಥದ್ದು. ನಾವು ತಯಾರು ಮಾಡುವಂಥ ಪ್ರತಿ ಅಡಿಗೆ ಎಣ್ಣೆಗಳನ್ನು ಗಾಜಿನ ಬಾಟಲಲ್ಲಿ ನಾವು ಪ್ಯಾಕ್ ಮಾಡ್ತೀವಿ. ಯಾಕೆ ಅಂತೇಳಿದರೆ ನಾವು ತಯಾರು ಮಾಡೋದು ಈಚ್ ಸ್ಟೆಪ್ ಬಹಳಷ್ಟು ಕಾಳಜಿಯನ್ನು ವಹಿಸಿದ್ದೀವಿ. ನಾವು ಅಡುಗೆ ಎಣ್ಣೆ ತಯಾರು ಮಾಡೋದು ಎಷ್ಟು ಇಂಪಾರ್ಟೆಂಟು ಅಂದರೆ ನಾವು ಸೆಲೆಕ್ಟ್ ಮಾಡೋ ಬೀಜಗಳಾಗಿರ್ಬೋದು, ಪ್ರೀಮಿಯಂ ಕ್ವಾಲಿಟಿ ಬೀಜ ಹೇಗೆ ಸೆಲೆಕ್ಟ್ ಮಾಡ್ತೀವೋ ಸೇಮ್ ಟೈಮು ನಮಗೆ ಅದನ್ನು ಮಾಡೋ ರೀತಿ, ಅಂದರೆ ಅದನ್ನು ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು, ಸ್ವಚ್ಛ ಮಾಡ್ಕೊಳ್ಳೋವಂಥದ್ದಾಗಿರ್ಬೋದು, ನಂತರ ಅದನ್ನು ಸ್ಟೋರ್ ಮಾಡೋದಾಗಿರ್ಬೋದು ಅಥವಾ ಪ್ಯಾಕ್ ಮಾಡೋದಾಗಿರ್ಬೋದು, ಈಚ್ ಸ್ಟೆಪ್ ಇಂಪಾರ್ಟೆಂಟ್ ಅಂತೇಳಿ ನಾವು ಗಾಜಿನ ಬಾಟಲಲ್ಲಿ ನಾವು ಪ್ಯಾಕ್ ಮಾಡಿಕೊಡ್ತೇವೆ. ತುಂಬ ಜನ ಗಾಜಿನ ಬಾಟಲಲ್ಲಿ ಇಟ್ಕೊಳ್ಳೋದು ಸೇಫ್ಟಿ ಇಲ್ಲ ಅಂತಾರೆ. ಆ್ಯಕ್ಚುಲಿ ನಮ್ಮ ಹೆಲ್ತ್ ಬಗ್ಗೆ ನಾವು ಕಾಳಜಿ ವಹಿಸ್ಬೇಕಂದ್ರೆ ಅದನ್ನು ಸೂಕ್ತವಾದ ರೀತಿಯಲ್ಲಿ ಪ್ಯಾಕ್ ಮಾಡೋದು ಕೂಡ ಇಂಪಾರ್ಟೆಂಟು. ಹಾಗಾಗಿ ನಾವು ಗಾಜಿನ ಬಾಟ್ಲಲ್ಲಿ ಪ್ಯಾಕ್ ಮಾಡಿದ್ದೀವಿ. ನಂತರ ಹೊರಗಡೆಗೆ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಸುಲಭ ಆಗಲಿ ಅಂತೇಳಿ ಸ್ಟೀಲ್ ಟಿನ್ಗಳಲ್ಲಿ ಪ್ಯಾಕ್ ಮಾಡಿದ್ದೀವಿ ನಾವು. ಗಾಜಿನ ಬಾಟ್ಲು, ಸ್ಟೀಲ್ ಟಿನ್ಗಳು ಮತ್ತು ಲೋಕಲ್ ಅವ್ರು ತೊಗೊಂಡು ಹೋಗ್ಲಿಕ್ಕೆ ಸ್ಟೀಲ್ ಕ್ಯಾನ್ಗಳು ಕೂಡ ನಾವು ಬಳಕೆ ಮಾಡ್ತಾ ಇದ್ದೀವಿ. ಅಂದರೆ ವೇಸ್ಟೇಜ್ ಬರಬಾರ್ದು. ಈ ಪ್ಲಾಸ್ಟಿಕ್ಗಳನ್ನು ಬಳಸಿದ್ರೆ ಏನಾಗುತ್ತೆ ಅಂದರೆ ಪ್ಲಾಸ್ಟಿಕ್ ಬಂದು ಪೆಟ್ರೋಲಿಯಂ ಪ್ರಾಡಕ್ಟಿಂದ ತಯಾರಾಗುತ್ತೆ. ನಾವು ಶುದ್ಧವಾದಂತಹ ಎಣ್ಣೆಯನ್ನು ತಯಾರು ಮಾಡಿ ಪ್ಲಾಸ್ಟಿಕ್ ಕಂಟೆಂಟ್ ಜೊತೆ ಆ್ಯಡ್ ಮಾಡಿದ್ರೆ ಅದರಲ್ಲಿರೋ ನ್ಯಾನೋ ಪಾರ್ಟಿಕಲ್ಗಳು ಇದ್ರ ಜೊತೆಗೆ ಆ್ಯಡ್ ಆಗಿ ಮತ್ತು ನಾವು ಅದನ್ನು ಕಲುಷಿತ ಮಾಡಿದಾಗ ಆಗುತ್ತೆ. ಆ ರೀತಿ ಆಗಬಾರ್ದು ಅಂತೇಳಿ ನಾವು ಅದ್ರ ಬಗ್ಗೆ ವಿಶೇಷವಾದ ಗಮನವನ್ನು ಹರಿಸಿ ಮತ್ತು ಗ್ರಾಹಕರಿಗೂ ಕೂಡ ನಾವು ಹೇಳ್ತೀವಿ, ದಯಮಾಡಿ ಸಹಕರಿಸಿ, ಈಸಿ ಮೆಥಡಿಗೆ ಹೋಗಬೇಡಿ. ಅಂದರೆ ಯಾವುದು ಶ್ರೇಷ್ಠವಾಗಿದೆ ಮತ್ತು ಸರಿಯಾದ ಕ್ರಮ ಇದೆ ಅದನ್ನು ಅಳವಡಿಸ್ಕೋಬೇಕು ಅಂತೇಳಿ ಗಾಜಿನ ಬಾಟಲು ಮತ್ತು ಸ್ಟೀಲ್ ಟಿನ್ನು, ಸ್ಟೀಲ್ ಕ್ಯಾನ್ಗಳಲ್ಲಿ ನಾವು ಪ್ಯಾಕ್ ಮಾಡಿ ಕೊಡ್ತಾ ಇದ್ದೇವೆ. ಸೊ ನಾವು ಶುದ್ಧವಾದ ಎಣ್ಣೆ ತಯಾರು ಮಾಡೋದು ಎಷ್ಟು ಇಂಪಾರ್ಟೆಂಟೋ ಅದನ್ನು ಪ್ಯಾಕಿಂಗ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟು. ಅದಕ್ಕೆ SRK ಟೆಂಪಲ್ ಆಫ್ ಆಯಿಲ್ ಸಂಸ್ಥೆ ಹೆಚ್ಚು ಒತ್ತನ್ನು ಕೊಟ್ಟಿದೆ ಸರ್. ಸರ್, ಈಗ ಪ್ರೈಸಿಗೆ ಬರೋದಾದರೆ ಬೇರೆ ಪ್ರಾಡಕ್ಟ್ಗಳೆಲ್ಲ ಅಂದರೆ ಈ ಮಲ್ಟಿ ಕಂಪನಿಗಳೆಲ್ಲ ಕಡಿಮೆ ಬೆಲೆಯಲ್ಲಿ ಪ್ರೈಸ್ ಕೊಡ್ತವೆ, ಅಂದರೆ ಕಡಿಮೆ ಬೆಲೆಯಲ್ಲಿ ಎಣ್ಣೆಗಳನ್ನ ಮಾರಾಟ ಮಾಡ್ತವೆ. ಈ ಎಣ್ಣೆಗಳು ರೇಟ್ ಜಾಸ್ತಿ, ತುಂಬ ಎಕ್ಸ್ಪೆನ್ಸಿಸ್ ಆಗಿದೆ, ಇದನ್ನ ಹೆಂಗೆ ಕೊಂಡ್ಕೊಬೇಕು? ಯಾವ ಥರ ಜನಕ್ಕೆ ಇದನ್ನು ನೀವು ಕನ್ವಿನ್ಸ್ ಮಾಡ್ತೀರಾ? ಖಂಡಿತ ತುಂಬ ಸಂತೋಷ ಆಗುತ್ತೆ ನನಗೆ ಈ ವಿಚಾರ ಹೇಳ್ಬೇಕಂತ ಹೇಳಿದ್ರೆ. ನೋಡಿ, ನಾವು ಹೊರಗಡೆ ಏನು ಹಣಗಳು ಕೊಟ್ಟು ಎಣ್ಣೆಗಳನ್ನು ಖರೀದಿ ಮಾಡ್ತೀವಿ
ನಿಜವಾದ ಎಣ್ಣೆನೇ ಅಲ್ಲ. ಅದನ್ನು ನಾವು ಎಣ್ಣೆ ಅಂತ ತಿಳ್ಕೊಂಡು ಹಣ ಕೊಟ್ಟು ಖರೀದಿ ಮಾಡ್ತಾ ಇದ್ದೀವಿ. ಮತ್ತು ನಾವು ಕೊಡೋ ಹಣಕ್ಕೆ ಅದು ಮೌಲ್ಯ ಇದೆಯಾ ಇಲ್ಲ ಅನ್ನೋದು ಕೂಡ ಗೊತ್ತಿಲ್ಲ. ಇಲ್ಲಿ ನಮ್ಮ ಸಂಸ್ಥೆಯಲ್ಲಿ ತಯಾರಾಗುವಂಥ ಎಣ್ಣೆಗಳೇನಿದೆ, ಒರಿಜಿನಲ್ ಸೀಡ್ಸ್ಗಳನ್ನು ನಾವು ಯೂಸ್ ಮಾಡುವಂಥದ್ದಾಗಿರೋದ್ರಿಂದ, ಈಗ ಕಡಲೆಕಾಯಿ ಎಣ್ಣೆ ಮಾಡಬೇಕಂತ ಹೇಳಿದ್ರೆ ಒಂದೊಂದು ಗಾಣಗಳಲ್ಲಿ ಒಂದೊಂದು ರೀತಿ ಕ್ವಾಂಟಿಟಿಯನ್ನು ಅದು ತೆಗೆದುಕೊಳ್ಳುತ್ತೆ. ಕೆಲವು ಗಾಣಗಳಲ್ಲಿ 2.25 kg, ಕೆಲವು ಗಾಣಗಳಲ್ಲಿ 2 kg, ಕೆಲವು ಗಾಣಗಳಲ್ಲಿ 2.5 kg ಈ ಥರ ತೆಗೆದುಕೊಳ್ಳುತ್ತೆ. ನಾವು ಮಾಡುವಂಥ ಎಣ್ಣೆಗಳಲ್ಲಿ ಎಸ್ಪೆಷಲಿ ಕಡಲೆಕಾಯಿ ಎಣ್ಣೆ 40%, ಅಂದರೆ 2.5 kg, ಅದು ಪ್ರೀಮಿಯಮ್ ಆಗಿರುವಂಥದ್ದು, ಶುದ್ಧವಾದಂಥದ್ದು, ಸೆಲೆಕ್ಟೆಡ್ ಕ್ವಾಲಿಟಿ ಇರುವಂಥದ್ದು ತೊಗೊಂಡಾಗ ಕನಿಷ್ಠ 2.5 kg ಹಾಕಬೇಕು. 2.5ರಿಂದ 2.25 ತನಕ ಹೋಗ್ಬಿಡುತ್ತೆ. ಮಿನಿಮಮ್ 2.5 kg ನಾವು ಬೀಜವನ್ನು ಹಾಕಬೇಕಾಗುತ್ತೆ. 2.5 kg ಬೀಜ ಅಂತ ಹೇಳಿದ್ರೆ ಲೋಯೆಸ್ಟ್, ಅಂದರೆ ನಾವು ಹೋಲ್ಸೇಲ್ ಪ್ರೈಸಲ್ಲಿ ನಾವು ಅಂದರೆ ಬಲ್ಕಲ್ಲಿ ಬೈ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಕಡಿಮೆ ಅಂತ ಹೇಳಿದ್ರೆ ತುಂಬ ಲೋಯೆಸ್ಟ್ ಅಂದರೆ 110 ರೂಪಾಯಿಗಿಂತ ಕಡಿಮೆ ಅಂತ ನಮಗೆ ಬೀಜ ಸಿಗೋದಿಲ್ಲ. 110 ರೂಪಾಯಿ ಮೇಲೆ ಇರುವಂಥದ್ದಾಗಿರುತ್ತೆ. 110, 115, 120, 125 ಈ ಥರ ವೇರಿ ಆಗ್ತಾ ಇರುತ್ತೆ. ಒಂದೊಂದು ದಿನವೂ ಮಾರ್ಕೆಟ್ ಪ್ರೈಸ್ ಹೈಕ್ ಆಗ್ತಾನೆ ಇರುತ್ತೆ. ಅಂದರೆ ನಮಗೆ ಸಿಗೋವಂಥ ಬೀಜದ ಬೆಲೆನೇ 285ರಿಂದ 300 ರೂಪಾಯಿ ಆಗ್ಬಿಡುತ್ತೆ. 1 ಲೀಟ್ರ್ ಎಣ್ಣೆ ತಯಾರು ಮಾಡಬೇಕಂದ್ರೆ ಕನಿಷ್ಠ 2.5 kg ಯೂಸ್ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ನಮಗೆ ತಗಲುವಂಥ ಹೋಲ್ಸೇಲ್ ಪ್ರೈಸ್ನಲ್ಲೇ 287ವರೆಯಿಂದ 290, 300 ರೂಪಾಯಿ ತನಕ ಆಸ್ಪಾಸ್ ಬರುತ್ತೆ. ನಂತರ ಅದನ್ನು ನಾವು ಒಣಗಾಕಬೇಕು. ಯಾಕೆಂದರೆ ಅದರಲ್ಲಿ ಮಾಯಿಶ್ಚರೈಸ್ ಕಂಟೆಂಟ್ ಇದ್ದರೆ ಅದು ಡ್ರೈ ಆಗಬೇಕಂತೇಳಿ ಬಿಸಿಲಿಗೆ ಹಾಕ್ತೀವಿ. ಅಲ್ಲೂ ಕೂಡ ಸ್ವಲ್ಪ ವೆಯ್ಟ್ ರೆಡ್ಯೂಸ್ ಆಗೋ ಸಾಧ್ಯತೆ ಇರುತ್ತೆ. ಮತ್ತು ಕ್ಲೀನ್ ಮಾಡಿದಾಗ ಮತ್ತು ನಮಗೆ ನಾವು ಮಾರ್ಕೆಟಲ್ಲಿ ಬೈ ಮಾಡಿದಾಗ 100 kg ಬೈ ಮಾಡಿದ್ರೆ ನಮಗೆ 100 kg ನಮ್ಮ ಜಾಗಕ್ಕೆ ಬರಲ್ಲ. ಒಂದು ಚೀಲದಲ್ಲಿ 40 kg ಇದೆ ಅಂತ ಹೇಳಿದ್ರೆ ನಮಗೆ 2.5 kg ಅಷ್ಟು, ಆ್ಯಕ್ಚುಲಿ ನಮಗೆ 1.5 kg 100 kg ಕಡಿಮೆ ಆಗಿಬಿಡುತ್ತೆ, ಅಲ್ಲಿ ರೆಡ್ಯೂಸ್ ಆಗುತ್ತೆ. ಸೊ ನಮಗೆ ಹೆಚ್ಚು ಕಮ್ಮಿ 100 kgನಲ್ಲಿ ಡ್ರೈ ಆಗೋದು ಎಲ್ಲ ಸೇರಿದ್ರೆ ನಮಗೊಂದು 3-4 kgಯಿಂದ 5 kgವರೆಗೆ ಡಿಪೆಂಡ್ಸ್ ಅಪಾನ್ ಕ್ಲೈಮೇಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಯಾವ ಲೆವೆಲಲ್ಲಿ ಮಾಯಿಶ್ಚರೈಸ್ ಇರುತ್ತೆ ಅನ್ನೋದ್ರ ಮೇಲೆ ವೆಯ್ಟ್ ರೆಡ್ಯೂಸ್ ಆಗುವಂಥದ್ದಾಗಿರುತ್ತೆ. ಸೊ ನಮಗೆ ಬೀಜಕ್ಕೇ 280ರಿಂದ 300 ರೂಪಾಯಿ ಆಗುತ್ತೆ ಖಾಲಿ ಬೀಜಕ್ಕೆ, ಅಂದರೆ ಮಾರ್ಕೆಟಿಂದ ನಮ್ಮ ಹತ್ರ ಬರಬೇಕಾದ್ರೆ. ನಂತರ ಅದಕ್ಕೆ ಟ್ರಾನ್ಸ್ಪೋರ್ಟ್ ಚಾರ್ಜು, ಅದಕ್ಕೆ GST ಎಲ್ಲ ನಾವು ಪೇ ಮಾಡಿರ್ತೀವಿ. ನಂತರ ಇಲ್ಲಿ ನಾವು ಕ್ರಷ್ ಮಾಡಿದಾಗ ಕ್ರಷಿಂಗ್ ಕಾಸ್ಟು, ಇಲ್ಲಿ ರೆಂಟ್ ಇರೋವಂಥದ್ದು, ಮತ್ತು ನಾವು ಬಾಟ್ಲಲ್ಲಿ ಪ್ಯಾಕ್ ಮಾಡೋದ್ರಿಂದ ಬಾಟಲ್ ಚಾರ್ಜು, ಅಥವಾ ಇದಕ್ಕೇನು GST ಇದೆ, ಮತ್ತು ಇದು ಮಾರ್ಜಿನ್ ಕೂಡ ನಾವು ಜಸ್ಟ್ 10% ಮಾರ್ಜಿನ್ ಇಟ್ಕೊಂಡು ಕೊಡ್ತಾ ಇದ್ದೀವಿ. ಆ್ಯಕ್ಚುಲಿ ಇದು ಹೋಲ್ಸೇಲ್ ಪ್ರೈಸಲ್ಲಿ ಕೊಡೋದ್ರಿಂದ ಈ ಥರ ಉತ್ತಮ ಗುಣಮಟ್ಟದ ಪ್ರಾಡಕ್ಟನ್ನು ನಾವು ಕಡಲೆಕಾಯಿ ಎಣ್ಣೆಯನ್ನು ನಾವು ಈಗ ಟೆಕ್ನಾಲಜಿ ಡ್ರಿವನಲ್ಲಿ ಮಾಡುವಂಥದ್ದು 1 ಲೀಟರ್ 400 ರೂಪಾಯಿ ಕಡಲೆಕಾಯಿ ಎಣ್ಣೆ ಬರ್ತಾ ಇದೆ. ಇದೇ ಎಣ್ಣೆನ ನಾವು ಹೊರಗಡೆ ಔಟ್ಲೆಟಲ್ಲಿ ಸೇಲ್ ಮಾಡಿದ್ರೆ 500 ರೂಪಾಯಿ ಆಗುತ್ತೆ 1 ಲೀಟ್ರಿಗೆ. ಅಂದರೆ ನಾವು ಡೈರೆಕ್ಟ್ ಮ್ಯಾನುಫ್ಯಾಕ್ಚರರ್ ಆಗಿರೋದ್ರಿಂದ ಈ ಪ್ರೈಸಿಗೆ ಕೊಡ್ತಾ ಇದ್ದೀವಿ. ಇಲ್ಲಿ 400 ರೂಪಾಯಿ ಅಂತ ನೋಡಿದಾಗ ಹೊರಗಡೆ ಸಿಗೋ ಎಣ್ಣೆಗಳಿಗೆ ಹೋಲಿಸ್ಕೊಂಡ್ರೆ ಇದು ಜಾಸ್ತಿ ಅಂತ ಅನ್ಸುತ್ತೆ ನಮಗೆ. ಬಟ್ ಹೊರಗಡೆ ನಾವೇನು ಎಣ್ಣೆ ತೊಗೋತಾ ಇದ್ದೀವಿ ಅದು ನಿಜವಾದ ಎಣ್ಣೆಗಳೇ ಅಲ್ಲ. ಯಾಕೆಂದರೆ ಬೀಜನೇ ಇಷ್ಟು ಕಾಸ್ಟ್ ಇರುವಾಗ ಎಣ್ಣೆ ಹೇಗೆ ಅಷ್ಟು ಲೋ ಕಾಸ್ಟಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಇದು ಸಹಜವಾಗಿ ನಾವೇ ಯೋಚನೆ ಮಾಡ್ಬೋದು, ಅಥವಾ ನೀವು ಯಾರಾದರೂ ಪ್ರಾಕ್ಟಿಕಲ್ ಆಗಿ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಿಬಿಟ್ರೆ ನಿಮ್ಗೆ ಅದು ಕ್ಲಾರಿಟಿ ಬಂದ್ಬಿಡುತ್ತೆ. ಸೊ ಇದು ಆ ಒಂದು ಡಿಫ್ರೆನ್ಸ್ಗಳಿರೋದ್ರಿಂದ ನಮಗೆ ಒಂದು ಕಡಲೆಕಾಯಿ ಎಣ್ಣೆಗೆ ಆ್ಯಕ್ಚುಲಿ ನಾವು ತಯಾರು ಮಾಡುವಂಥ ಎಣ್ಣೆಗಳಲ್ಲೆಲ್ಲ ಕಡಿಮೆ ಬೆಲೆ ಅಂತ ಹೇಳಿದ್ರೆ ಕಡಲೆಕಾಯಿ ಎಣ್ಣೆನೇ ಬರುವಂಥದ್ದು. ನಂತರ ಕೊಬ್ಬರಿ ಎಣ್ಣೆ ಒಂದು 500 ರೂಪಾಯಿ ಆಸ್ಪಾಸ್ ಬರುತ್ತೆ, ಸೂರ್ಯಕಾಂತಿನೂ 500 ರೂಪಾಯಿ ಆಸ್ಪಾಸ್ ಬರುತ್ತೆ. ಈ ಹುಚ್ಚೆಳ್ಳೆಣ್ಣೆ ಮತ್ತು ಸಾಸಿವೆ ಎಣ್ಣೆ, ಎಳ್ಳೆಣ್ಣೆ ಇವೆಲ್ಲ 700ರಿಂದ 800 ರೂಪಾಯಿ ಆಸ್ಪಾಸ್ ಬರುತ್ತೆ. ಯಾಕೆಂದರೆ ಅದೆಲ್ಲ ಹೀಲ್ಡ್ ಕಡಿಮೆ, ಇದೆಲ್ಲ 25% ಅಷ್ಟೇ ಈಲ್ಡ್ ಬರೋದು. ಈ ಕಡಲೆಕಾಯಿ ಎಣ್ಣೆ ಮಾತ್ರ ನಮಗೆ ಒಂದು 40% ಬರುತ್ತೆ. ಕೊಬ್ಬರಿ ಎಣ್ಣೆ ಮಾತ್ರ ಏನಂದರೆ 50 above% ಬರುತ್ತೆ, ಅಂದರೆ 55% ತನಕ ನಮಗೆ ಹೀಲ್ಡ್ ಬರುವಂಥದ್ದಾಗಿರುತ್ತೆ. ಅಂದರೆ ನಮ್ಮ ಕಲ್ಲಿನ ಗಾಣಗಳಲ್ಲಿ ಡಿಫ್ರೆಂಟ್ ಗಾಣಸಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಹೀಲ್ಡ್ ಬರುತ್ತೆ, ಅಂದರೆ ಇಳುವರಿ ಬರುವಂಥದ್ದಾಗಿರುತ್ತೆ. ಅಂದರೆ ಗುಣಮಟ್ಟ, ಶ್ರೇಷ್ಠ ಗುಣಮಟ್ಟ ಇರಬೇಕಂತೇಳಿ ನಾವೆಲ್ಲ ಕಲ್ಲಿನ ಗಾಣಗಳನ್ನೇ ಆಯ್ಕೆ ಮಾಡಿರೋದ್ರಿಂದ ನಮ್ಮ ಗಾಣದಲ್ಲಿ above 50% ಬರುತ್ತೆ. ಇದು ಹೋಲ್ಸೇಲ್ ಪ್ರೈಸಲ್ಲಿ ನಾವು ಕೊಡ್ತಾ ಇರೋವಂಥದ್ದು ಸರ್. ಮತ್ತು ಇಲ್ಲಿ ಜನ ಕೊಡೋವಂಥ ಹಣಕ್ಕೆ ನಾವು ಮೌಲ್ಯವನ್ನು ಕೊಡ್ತಾ ಇದ್ದೀವಿ. ಅಂದರೆ ಹೊರಗಡೆ ಈಗ ಅವ್ರು 100 ರೂಪಾಯಿ ಕೊಟ್ಬಿಟ್ಟು ಯಾವ್ದು ಎಣ್ಣೆನೇ ಅಲ್ವೋ ಅದನ್ನು ತೊಗೊಂಬಂದು ಕಾಯಿಲೆ ಬರ್ಸ್ಕೊಳ್ಳೋದಕ್ಕಿಂತ ಅವ್ರು ಕೊಡೋ ಹಣಕ್ಕೆ ಮೌಲ್ಯವನ್ನು ತೆಗೆದುಕೊಳ್ಳೋದ್ರಿಂದ ಇಲ್ಲೇನಾಗುತ್ತೆ, ಯಾವುದೇ ರೀತಿ ಹಾರ್ಟ್ ಡಿಸೀಸ್ಗಳು ಬರುವಂಥದ್ದಾಗಿರೋದಿಲ್ಲ, ಅಥವಾ ಒಳಗಡೆ ಇರ್ತಕ್ಕಂಥ ಇಂಟರ್ನಲ್ ಆರ್ಗನ್ಸ್ಗಳಿಗೆ ತೊಂದರೆ ಆಗುವಂಥದ್ದಾಗಿರೋದಿಲ್ಲ, ಅವೆಲ್ಲವೂ ಹೆಲ್ದಿ ಆಗಿರುತ್ತೆ. ಸೊ ಆ ಥರ ಇದ್ದಾಗ ನಾವು ಹಾಸ್ಪಿಟಲ್ಗಳಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವಂಥ ಸಮಸ್ಯೆಗಳು ಬರುವಂಥದ್ದಾಗಿರೋದಿಲ್ಲ. ಸೊ ಇಲ್ಲಿ ನಾವು ಚಿಕ್ಕದಾಗಿ ಖರ್ಚು ಮಾಡಿರ್ತೀವಿ. ಅದರಲ್ಲೂ ಒಬ್ಬರಿಗೆ ನಮ್ಮ ಎಣ್ಣೆ ಏನಂತ ಹೇಳಿದ್ರೆ ಇವೆಲ್ಲವೂ ಕೂಡ ಥಿಕ್ನೆಸ್ ಇರುತ್ತೆ. ಆ್ಯಕ್ಚುಲಿ ಇದೆಲ್ಲ ಒರಿಜಿನಲ್ ಎಣ್ಣೆಗಳಾಗಿರೋದ್ರಿಂದ ಒದಗುತ್ತೆ. ಅಂದರೆ ಒಬ್ಬ ವ್ಯಕ್ತಿಗೆ ನಮ್ಮ ಎಣ್ಣೆ ಒಂದು ಟೈಮ್ಗೆ 15ರಿಂದ 20 ml ಸಾಕು. ಅತಿ ಹೆಚ್ಚು ಎಣ್ಣೆ ಬಳಸಿದ್ರು ಕೂಡ ಕರ್ದಿದ್ದ ಪದಾರ್ಥ ಎಲ್ಲ ಬಳಸ್ತಾರೆ ಅಂತ ಹೇಳಿದ್ರೆ ಒಂದು ತಿಂಗಳಿಗೆ ಒಬ್ಬ ವ್ಯಕ್ತಿಗೆ 1 ಲೀಟರ್ ಎಣ್ಣೆ ಸಾಕು, ಅಂದರೆ ಒಂದು 400 ರೂಪಾಯಿ ಸಾಕಾಗುತ್ತೆ. ಸೊ ಒಂದು ದಿನಕ್ಕೆ ಮ್ಯಾಕ್ಸಿಮಮ್ ಅಂದರೆ ಅವ್ರಿಗೆ 13 ರೂಪಾಯಿ ಆಸ್ಪಾಸ್ ಖರ್ಚು ಬರುತ್ತೆ ಅಷ್ಟೇ ಒಂದು ದಿನಕ್ಕೆ. ಅಂದರೆ ಹಾಸ್ಪಿಟ್ಲಿಗೆ ಹೋಗಿ 2 ಲಕ್ಷ 3 ಲಕ್ಷ ಒಂದು ದಿನಕ್ಕೆ ನಾವು ಖರ್ಚು ಮಾಡೋ ಬದಲು
ಸೊ ಒಳ್ಳೆಯ ಗುಣಮಟ್ಟದ ಅಡಿಗೆ ಎಣ್ಣೆಯನ್ನು ಬಳಸೋದ್ರಿಂದ ಬದುಕಿರುವಷ್ಟು ಕಾಲ ಆರೋಗ್ಯವಾಗಿರಲಿಕ್ಕೆ ಸಹಾಯ ಮಾಡುತ್ತೆ. ಆ ಥರ ಉತ್ತಮವಾಗಿರುವಂಥ ಅಡಿಗೆ ಎಣ್ಣೆಗಳು ನಮ್ಮಲ್ಲಿ ತಯಾರಾಗ್ತಾ ಇದೆ. ಈ ಒಂದು ಫೀಲ್ಡ್ಗೆ ಈಗ ಯೂತ್ಸ್ ಎಲ್ಲ ಜಾಸ್ತಿ ಬರ್ತಿದ್ದಾರೆ ಈ ಒಂದು ಫೀಲ್ಡ್ಗೆ. ಅಂಥ ಯೂತ್ಸ್ಗಳಿಗೆ ಏನು ಈ ಗಾಣದ ಮೂಲಕ ಬರಬೇಕು, ಯಾಕಂದರೆ ಮೊದಲಾದರೆ ಟೆಕ್ನಾಲಜಿ ಹಂಗಿತ್ತು, ಅದೆಲ್ಲ ದುಡ್ಕೊತಾ ಇದ್ರು. ಈ ಕೊರೋನಾ ಎಲ್ಲ ಬಂದ ಮೇಲಂತೂ ಯೂತ್ಸ್ ಎಲ್ಲ ಇದ್ ಕಡೆ ಬರ್ತಿದ್ದಾರೆ, ಅಗ್ರಿಕಲ್ಚರ್ ಕಡೆ ಬರ್ತಿದ್ದಾರೆ, ಗಾಣದ ಕಡೆ ಬರ್ತಿದ್ದಾರೆ. ಅಂಥವ್ರಿಗೆ ಏನು ಹೇಳ್ತಾರೆ? ತುಂಬ ಸಂತೋಷದ ವಿಚಾರ ಏನಂತ ಹೇಳಿದ್ರೆ, ನಮ್ಗೆ ಎಷ್ಟೋ ಜನರಿಗೆ ಗಾಣ ಅಂದರೆ ಹೇಗಿದೆ ಅನ್ನೋದೇ ಗೊತ್ತಿರಲಿಲ್ಲ, ಮರ್ತೋಗ್ಬಿಟ್ಟಿದ್ವಿ. ಬಟ್ ಈಗ ಇತ್ತೀಚಿನ ದಿನಗಳಲ್ಲಿ ಗಾಣಗಳು ಹೆಚ್ಚೆಚ್ಚಾಗ್ತಾ ಇದೆ. ನನಗೆ ಭಾಳ ಖುಷಿ ಇದೆ ಅದ್ರ ಬಗ್ಗೆ. ಸೊ ಯಾರೆಲ್ಲ ಒಳ್ಳೆ ಎಣ್ಣೆ ಅಂದರೆ ಸೊಸೈಟಿಗೆ ನಾನು ಏನಾದ್ರು ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಥಾಟ್ ಇರೋರು ಗಾಣದ ವೃತ್ತಿಯನ್ನು ಕೂಡ ಆಯ್ಕೆ ಮಾಡ್ಕೋಬೋದು. ಆಯ್ಕೆ ಮಾಡ್ಕೊಳ್ಳೋದಕ್ಕಿಂತ ಮೊದಲು ತರಬೇತಿಗಳನ್ನು ತೆಗೆದುಕೊಳ್ಬೇಕು. ಅದು ಹೇಗಿದೆ ಏನು ಅಂತ ತಿಳ್ಕೊಬೇಕು. ಜಸ್ಟ್ ಫಾರ್ ಅಟ್ರಾಕ್ಷನ್ ಎಲ್ಲೋ ಗಾಣಗಳಿದೆ, ಚೆನ್ನಾಗಿ ಆಗ್ತಾ ಇದೆ ಬಿಸ್ನೆಸ್ ಅನ್ನೋದಕ್ಕಷ್ಟೇ ಮರಳಾಗದೆ, ಅದು ಹೇಗೆ ಎಣ್ಣೆ ಮಾಡ್ತಾರೆ ಅನ್ನೋ ವಿಚಾರಗಳನ್ನು ಬೇರೆ ಬೇರೆ ಜಾಗಗಳಲ್ಲಿ ಹೋಗಿ ಅವರು ತರಬೇತಿಗಳನ್ನು ತೆಗೆದುಕೊಂಡು ಒಂದು ಪ್ರಾಮಾಣಿಕವಾಗಿ, ಸತ್ಯವಾಗಿ, ನ್ಯಾಯವಾಗಿ ಮಾಡಿದ್ರೆ ಖಂಡಿತವಾಗಲೂ ಇದು ನಮಗೆ ಲಾಂಗ್ ಟರ್ಮಲ್ಲಿ ಕೈ ಹಿಡಿಯುತ್ತೆ. ಈ ವೃತ್ತಿಯನ್ನು ಮಾಡಿದ್ರೆ ಏಳಿಗೆ ಆಗ್ಬೋದು, ಬಟ್ ಸಮಯವನ್ನು ತೆಗೆದುಕೊಳ್ಳುತ್ತೆ. ಇದು ಶಾರ್ಟ್ ಪೀರಿಯಡಿಗೆ ಮಾಡುವಂಥ ಸಬ್ಜೆಕ್ಟ್ ಅಲ್ಲ. ಕನಿಷ್ಠ 2-3 ವರ್ಷ ಶ್ರಮ ಹಾಕ್ಲೇಬೇಕು ನಾವು ಇದರಲ್ಲಿ ಮಾಡಬೇಕು ಅಂತ ಹೇಳಿದ್ರೆ. ಯಾರಾದರೂ ನಿಜವಾಗ್ಲೂ ಗಾಣದಲ್ಲಿ ನಾನು ಕೆಲಸ ಮಾಡಬೇಕು ಅಂದರೆ ನಾವು ಹೇಳ್ತೀವಿ 1-2 ತಿಂಗಳು ಕನಿಷ್ಠ ಟ್ರೈನಿಂಗ್ ತೆಗೆದುಕೊಳ್ಳಿ. ಯಾಕೆಂದರೆ ಯಾವುದೇ ಒಂದು ವ್ಯಾಪಾರ ಮಾಡಬೇಕು ಅಂತ ಹೇಳಿದ್ರೆ, ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಮೊದಲು ಕಲಿಕೆ ಭಾಳ ಮುಖ್ಯ. ಕಲ್ತ್ಕೊಂಡ್ರೆ ಏನಾಗುತ್ತೆ, ಅವರಿಗೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಯಾವ್ದು ಎಲ್ಲಿಂದ ಬರುತ್ತೆ, ಹೇಗೆ ಏನು ಅನ್ನೋದನ್ನ ತಿಳ್ಕೊಂಡು ಅವರೇ ಪ್ರಾಕ್ಟಿಕಲ್ ಆಗಿ ಎಲ್ಲ ಕಲ್ತಿರೋದ್ರಿಂದ ಮೊದಲು ಅವರು ಬೇರೆ ಕೆಲಸಗಾರರ ಮೇಲೆ ಡಿಪೆಂಡ್ ಆಗದೆ ಅವರು ವೈಯಕ್ತಿಕವಾಗಿ ಕೆಲಸಗಳನ್ನು ಮಾಡ್ಕೊಳ್ಳೋದ್ರ ಮೂಲಕ ಡೆವಲಪ್ ಆಗ್ತಾ ಅವರು ಬೇರೆ ಕೆಲಸಗಾರನ ಇಟ್ಕೊಂಡು ಡೆವಲಪ್ ಮಾಡ್ಕೋಬೋದು. ಸೊ ಅವರು ಟ್ರೈನಿಂಗ್ ತೆಗೆದುಕೊಳ್ಬೇಕು. ಸೊ ನಾವು ಟ್ರೈನಿಂಗ್ ಕೊಡ್ಲಿಕ್ಕೆ ರೆಡಿ ಇದ್ದೀವಿ, ಬಟ್ ಅವರಲ್ಲಿ ಅಷ್ಟೇ ನಿಷ್ಠೆ ಇರಬೇಕು, ಕಲಿಬೇಕು ಅನ್ನುವಂಥದ್ದು. ಆ ಥರ ಮನೋಭಾವ ಇರೋವಂಥವ್ರಾದರೆ ಖಂಡಿತವಾಗ್ಲೂ ನಾವು ಅವರಿಗೆ ತರಬೇತಿಯನ್ನು ಕೊಡ್ತೇವೆ.